ಇವತ್ತು ಟಿಪ್ಪು ಜಯಂತಿ 274ನೇ ಟಿಪ್ಪು ಜಯಂತಿಗೆ ವಸೀಂ ನಮ್ಮ ಸ್ನೇಹಿತರು ನಮ್ಮ ಲೀಡರ್ಗಳು ಎಲ್ಲ ಸೇರಿಬಿಟ್ಟು ತುಂಬ ಸಂತೋಷ ಆಗಿದೆ. ನಮಗೆ ಭಾಗವಹಿಸಿ ನಮ್ಮ ಕರೆದಕ್ಕೆ ತುಂಬ ಧನ್ಯವಾದ. ಆತ್ಮೀಯ ಬಾಂಧವರೇ, ಇವತ್ತು ವಿಶೇಷವಾಗಿ ಇಡೀ ದೇಶವೇ ತಿರುಗಿ ನೋಡುವಂಥ ಒಂದು ಜನ್ಮದಿನ, ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ಟಿಪ್ಪು ಜಯಂತಿಯ ದಿನ. ಇವತ್ತು ಬಹಳ ಸಂಭ್ರಮದಿಂದ ಈ ಒಂದು ಭಾಗದಲ್ಲಿ ಆಚರಣೆ ಮಾಡ್ತಾ ಇರೋದು. ವಿಶೇಷವಾಗಿ ಎಲ್ಲ ಥರದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸುವಂಥ ಈ ಒಂದು ಭಾಗ. ಅದರಲ್ಲೂ ನಮ್ಮ ವಾಸಿಂ ಭಯ್ಯ ಇರ್ಬೋದು, ಮತ್ತು ಅಮೀರ್ ಶರೀಫಣ್ಣ ಇರ್ಬೋದು, ಇವರೆಲ್ಲ ಒಟ್ಟಾಗಿ ಇವತ್ತೊಂದು ದಿವಸ ಈ ಭಾಗದಲ್ಲಿ ಹೆಚ್ಚಾಗಿ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಟಿಪ್ಪು ಸುಲ್ತಾನ್ನ ನಾವೆಲ್ಲರೂ ನೆನೆಸುವಂಥ ಒಂದು ದಿನ. ಯಾಕೆ ಅಂತ ಹೇಳಿದ್ರೆ ಅವರು ಕೊಟ್ಟಿರುವಂಥ ಕೊಡುಗೆ ಅಪಾರವಾದದ್ದು. ಇಡೀ ದೇಶದಲ್ಲೇ, ಇಡೀ ನಮ್ಮ ದೇವನಹಳ್ಳಿಯಲ್ಲಿ ಹುಟ್ಟಿರುವಂಥ ಈ ಟಿಪ್ಪು ಸುಲ್ತಾನ್ ಹಲವಾರು ಕಾರ್ಯಗಳಲ್ಲಿ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ 2 ಮಕ್ಕಳನ್ನು ಒತ್ತೆಯಾಳನ್ನಾಗಿ ಇಟ್ಟು ಆ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದಂಥ ವೀರ ಅಂತ ಹೇಳಿದ್ರೆ ನಮ್ಮ ಟಿಪ್ಪು ಸುಲ್ತಾನ್. ಇಡೀ ಇವತ್ತು ಆ ಪುಸ್ತಕದ ಅಡಿಯಲ್ಲಿ ನೋಡ್ತಾ ಇದ್ದರೆ ತರಗತಿಗಳಲ್ಲಿ ಟಿಪ್ಪು ಸುಲ್ತಾನ್ರವರ ಒಂದು ಪಠ್ಯ ಪುಸ್ತಕದಲ್ಲಿ ಬಹಳ ವಿಶಾಲವಾದ ಹೃದಯ ಇರುವಂಥ ಎಲ್ಲ ವಿಷಯಗಳನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೀವಿ. ಆದರೆ ಈಗಿನ ದಿನಗಳಲ್ಲಿ ಕೋಮು ಸಾಮರಸ್ಯವನ್ನು ಹಿಡದೆ, ಕೋಮು ಸೌಹಾರ್ದತೆಯನ್ನು ತರದೆ, ಕೋಮು ವಿಷಬಿತ್ತುಗಳನ್ನು ಬಿತ್ತುತ್ತಾ ನಮ್ಮನ್ನೆಲ್ಲ ಬೇರೆ ಬೇರೆ ಮಾಡ್ತಾಯಿದ್ದಾರೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದಡಿ ಸೇರುವಂಥವರು. ಬೇರೆ ಬೇರೆ ಊಟ ಇರ್ಬೋದು, ನಮ್ಮದು ಬೇರೆ ಬೇರೆ ಉಡುಪು ಇರ್ಬೋದು, ಬೇರೆ ಬೇರೆ ಜಾತಿ ಇರ್ಬೋದು, ಬೇರೆ ಬೇರೆ ನಮ್ಮ ಭಾಷೆಗಳಿರ್ಬೋದು. ಆದರೆ ನಾವು ಐಕ್ಯತೆಯಲ್ಲಿ ಒಂದು ಏಕತೆಯಲ್ಲಿ ಒಂದು ಐಕ್ಯತೆ ಆಗಿರುವಂಥ ನಮ್ಮ ಜನ ಇವತ್ತು ನಾವೆಲ್ಲರೂ ಬಹಳ ಪ್ರೀತಿಯಿಂದ ಸಂಭ್ರಮದಿಂದ ಈ ಟಿಪ್ಪು ಜಯಂತಿ ಹಬ್ಬವನ್ನು ಆಚರಿಸಲು ಬಹಳ ಸಂತೋಷದಿಂದ ಇಲ್ಲಿ ಬಂದಿದ್ದೀವಿ. ಎಲ್ಲ ಸಮಾಜ ಸೇವಾ ಕಾರ್ಯಗಳಿಗೆ ಅವರ ಮಗನಾಗಿರ್ತಕ್ಕಂಥ ವಾಸಿಂ ಅವ್ರನ್ನ ಬಹಳ ಪ್ರೀತಿಯಿಂದ ಮುಂದೆ ನಡೆಸ್ತಾ ಇದ್ದಾರೆ. ಮುಂಬರುವ ಒಂದು ಚುನಾವಣೆಗಳು ಕೂಡ ನಮ್ಮ ಮೈನಾರಿಟಿ ಅವರಿಗೆ ಹೆಚ್ಚಿನ ಒಂದು ಸಹಾಯವನ್ನು ನೀಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟಿಪ್ಪು ಜಯಂತಿ ಇದು ಬರೀ ಮುಸಲ್ಮಾನರ ಹಬ್ಬ ಅಲ್ಲ. ನಾವು ಅಂದ್ಕೊಂಡಿದ್ದೀರಿ ಮುಸಲ್ಮಾನರು, ಹಿಂದೂ, ಮುಸ್ಲಿಮ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡುವಂಥ ಹಬ್ಬ ಇದು. ಇವತ್ತು ಎಲ್ಲರೂ, ನಮ್ಮ ರಘುವರು ಇರ್ಬೋದು, ನಮ್ಮ ಅರ್ಲಪ್ಪನವ್ರು ಇರ್ಬೋದು, ನಮ್ಮ ಪವನ್ ಅವ್ರು ಇರ್ಬೋದು, ಎಲ್ಲರೂ ಬಂದು ಎಲ್ಲರೂ ಜೊತೆಯಲ್ಲಿ ಹಬ್ಬ ಮಾಡಿದ್ದೀರಿ. ಈಗ ಒಂದು ಸಂತೋಷದ ಮಾತು ಏನಂದರೆ, ಇವತ್ತು ನಾವೆಲ್ಲ ನಮ್ಮ ಹಿರಿಯರು, ನಮ್ಮ ವಾರ್ಡಾಧ್ಯಕ್ಷರು ಅಮೀರಣ್ಣ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದರು. ಭಾಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳಿ, ನಮ್ಮ ನಾಯಕರಾದ ನಾರಾಯಣ ಸಮಣ್ಣ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬಂದಿದ್ದಾರೆ. ಇನ್ನೂ ಸ್ವಲ್ಪ ಸಂತೋಷ ಆಗ್ತಾಯಿತ್ತು. ಅವ್ರ ಮನೆಯಲ್ಲಿ ಮದುವೆ ಇರೋದ್ರಿಂದ ಫೋನಲ್ಲಿ ನಾನು ನನಗೆ ಆಶೀರ್ವಾದ ಮಾಡ್ತೀನಿ, ನೀವು ಫೋನ್ ಮಾಡು ಅಂತ ನನಗೆ ಹೇಳಿದರು. ಆಮೇಲೆ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಮತ್ತೊಬ್ಬ ನಾಯಕರು ಪೂರ್ಣಿಮಾ ಮೇಡಮ್ ಅವರು ಬಂದರು, ಅವ್ರಿಗೂ ಸಹ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಅದು ನಾನು ಒಂದು ಪ್ರಬಲ ಆಕಾಂಕ್ಷೆ ಆಗಿದ್ದೀನಿ, ನಮ್ಮ ಅಭಿನವನೂ ಇದ್ದಾರೆ. ನಾವು ಹೇಳೋದು ಒಂದೇ, ವಸೀಂ ಆಗಬೇಕನ್ನೋದು ಎಲ್ಲೋ ನಾನು ಎಲ್ಲರಿಗೂ ಹೇಳಿಲ್ಲ. ಯಾರು ಒಂದೇ ಮಾತು, ವಸೀಮೇ ಆಗ್ಬೋದು, ಅಮೀರಣ್ಣನೇ ಆಗ್ಬೋದು, ನದೀಮೇ ಆಗ್ಬೋದು, ಮಹಬೂಬಯ್ಯನೇ ಆಗ್ಬೋದು, ಯಾರೊಬ್ಬರು ಮುಸಲ್ಮಾನರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಸಮುದಾಯ ಜಾಸ್ತಿ ಇರೋದ್ರಿಂದ ನಮ್ಮ ಹಿರಿಯ ನಾಯಕರು ಅಮೀರಣ್ಣಕ್ಕೆ ಕೊಟ್ಟರು ನಾನು ಮಾಡ್ತೀನಿ. ನಮ್ಮ ಫೈಟ್ ಏನಂದರೆ, ನಾವು ಪಕ್ಷಕ್ಕೆ ಇಷ್ಟೇ ಕೇಳಕ್ಕೆ ಹೋಗ್ತೀನಿ. ಇವತ್ತು ಪವಿತ್ರವಾದ ದಿನದ ದಿವಸ ನಾನು ಏನು ಕೇಳಕ್ಕೆ ಹೋಗ್ತೀನಿ ಅಂದರೆ, ನಮ್ಮ ಸಮುದಾಯ ಇರೋದಕ್ಕೆ, ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಬೇಕಂದ್ರೆ ನೀವು ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬರು ಟಿಕೆಟ್ ಕೊಡ್ತೀವಿ. ಅದು ಅಮೀರಣ್ಣಗಾಗಿರ್ಬೋದು, ಅರ್ಲಪ್ಪಣಗಾಗಿರ್ಬೋದು, ನನಗಾಗಿರ್ಬೋದು, ನಮ್ಮ ಮಹಬೂಬಯ್ಯಗಾಗಿರ್ಬೋದು, ನದಿ ಯಾರಿಗೋ ಒಬ್ಬರಿಗೆ ವಸೀಂ ಅನ್ನೋದನ್ನ ಯಾವತ್ತೂ ನನಗೊಬ್ಬನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇಲ್ಲ. ಒಂದು ಆಕಾಂಕ್ಷೆ ಆಗಿದ್ದೀನಿ, ಒಂದು ಆಕಾಂಕ್ಷೆ ಅಂತ ಹೇಳ್ಕೊಂಡಿದ್ದೀನಿ ಅಷ್ಟೇ. ನಾನು ಅಮೀರಣ್ಣ ಕೊಟ್ಟರು ಸಂತೋಷದಿಂದ ಮಾಡ್ತೀನಿ. ನಮ್ಮ ಸಮುದಾಯಕ್ಕೆ ಈ ಬಾರಿ ಒಂದು ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಪಕ್ಷದಲ್ಲಿ ಬೇಡ್ಕೊತೀನಿ, ಕೇಳ್ಕೊತೀನಿ. ಇದೇ ರೀತಿ ಎಲ್ಲ ಹಬ್ಬನೂ ಒಗ್ಗಟ್ಟಿನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನ ಮಾಡ್ಕೊಂಡು ಹೋಗ್ತೀನಿ ಅಂತ ಮೂಲಕ ಜನಕ್ಕೆ ಒಂದು ಸಂದೇಶ ಕೊಡ್ತೀನಿ. ನಾವು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ. ಈ ನಮ್ಮ ದೇವಸಂದ್ರ ಭಾಗದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ನಮ್ಮ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ವಸೀಂ ಪಾಷಾರವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ಬಹಳಷ್ಟು ಉತ್ತಮವಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪ್ರತಿಯೊಬ್ಬರಿಗೂ ಕೂಡ ನಾನು ಆತ್ಮೀಯ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಜರತ್ ಟಿಪ್ಪು ಸುಲ್ತಾನ್ ಇವರ ಚರಿತ್ರೆನೇ ಬಹಳಷ್ಟು ಸುಂದರವಾಗಿದೆ. ಬಹಳಷ್ಟು ನಾವು ಬಾಲ್ಯದಲ್ಲಿ ಇವರ ಬಗ್ಗೆ ನಾವು ಓದ್ತಾ ಇದ್ವಿ. ನಾವು ಆಗಿನ ಕಾಲದಲ್ಲಿ ಟಿವಿಯಲ್ಲಿ ಕೂಡ ಬಹಳಷ್ಟು ಇವರ ಬಗ್ಗೆ ನಾವು ಕೇಳ್ತಾ ಇದ್ವಿ. ಮೈಸೂರಿನ ಹುಲಿ ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ.
ಈ ರೀತಿಯಾಗಿ ಬಹಳಷ್ಟು ತಮ್ಮ ಮಕ್ಕಳಿಗೆ ತ್ಯಾಗ ಮಾಡಿರೋದಾಗ್ಲಿ, ಅವರಿಂದ ಕಲಿಯೋದು ಬಹಳಷ್ಟು ಇದೆ. ಈ ದಿನ ನಾವು ಪ್ರತಿಯೊಂದು ಜಯಂತಿಗಳನ್ನ ಮಾಡ್ತೀವಿ, ಪ್ರತಿಯೊಂದು ಹಬ್ಬಗಳನ್ನ ಮಾಡ್ತೀವಿ. ಇದು ಕೂಡ ಬಹಳಷ್ಟು ಉತ್ತಮವಾಗಿ ಇವತ್ತಿನ ದಿನ ಆಚರಿಸಿದ್ದೀವಿ. ಎಲ್ಲ ನನ್ನ ಹಿಂದೂ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇಡೀ ಕರ್ನಾಟಕ ನಾಡಿನ ಜನತೆಗೆ ನನ್ನ ಕಡೆಯಿಂದ, ನಮ್ಮ ಇಡೀ ತಂಡದ ಕಡೆಯಿಂದ, ನಮ್ಮ ಅಧ್ಯಕ್ಷರ ಕಡೆಯಿಂದ ಟಿಪ್ಪು ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಎಲ್ಲರಿಗೂ. ಸಮಸ್ತ ನಾಡಿನ ಜನತೆಗೆ ಟಿಪ್ಪು ಜಯಂತಿನ ಹಾರ್ದಿಕ ಶುಭಾಶಯಗಳು. ಈ ಜಯಂತಿ ಬಂದು ಮೈನಾರಿಟಿದಲ್ಲ, ಇದು ಈ ದೇಶ ಆಚರಿಸಬೇಕಾಗಿರೋದು. ಯಾಕಂದರೆ ನಮ್ಮ ಟಿಪ್ಪು ಸುಲ್ತಾನ್ ಬಂದು ಬರೀ ಮುಸ್ಲಿಮ್ಗೋಸ್ಕರ ಓಡಾಡಿಲ್ಲ, ಪ್ರತಿ ದೇಶಗೋಸ್ಕರ, ಹಿಂದೂ ಮುಸ್ಲಿಂ ಎಲ್ಲರಿಗೋಸ್ಕರ ಓಡಾಡಿದರು. ಅವ್ರಿಗೆ ಮೇನ್ ಏನಾಯಿತು ಟೆಕ್ನಾಲಜಿ, ಬ್ರಿಟಿಷ್ ಅವರು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾಯಿದ್ರು, ಹಿಂದೂ ಮುಸ್ಲಿಮ್ಸ್ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಆದರೆ ಇವರು ಯುನೈಟಿಯಾಗಿ ಸೇರಿಸ್ಕೊಂಡು ಎಲ್ಲರಿಗೂ ಒಗ್ಗಟ್ಟಾಗಿ ಮಾಡಿದರು. ಇವರು ಬಂದು ವರ್ಲ್ಡ್ಸ್ ನಂಬರ್ 1 ಏನಂದರೆ ಪ್ರಪಂಚಕ್ಕೆ ಅವರೇ ಮಿಸೈಲ್ ಮ್ಯಾನ್ ಅಂತ ಹೇಳ್ಬೇಕಾಗಿದೆ. ಅವರೇ ಮೊದಲಾಗಿರೋದು. ಅವ್ರು ಹಿಸ್ಟ್ರಿ ಹೇಳಕ್ಕೆ ಹೋದರೆ ಜಾಸ್ತಿ ಇದೆ. ಇವಾಗ ಕೋಮುವಾದಿ ಪಕ್ಷ ನಿಮಗೂ ಗೊತ್ತಿದೆ, ಎಲ್ಲರೂ ಏನಿತ್ತು ಹಿಸ್ಟ್ರಿಯಲ್ಲೇ ತೆಗಿತಾ ಇದ್ದಾರೆ. ಈ ಭಾಗದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಭಾಗ ಅಂತಾನೆ ಎಲ್ಲ ನಾಡಿನ ಸಮಸ್ಯೆ ಜನಕ್ಕೆ ಕೇಳ್ತೀನಿ, ಎಲ್ಲರೂ ಒಗ್ಗಟ್ಟಾಗಿರೋಣ. ಒಗ್ಗಟ್ಟಲ್ಲಿ ಬಲ ಇದೆ. ಇಲ್ಲೂ ನಮ್ಮ